ನಮ್ಮ ಮನೆಗೊಂದು ಪುಟ್ಟು ಪಾಪು ಬರ್ತಾ ಇದೆ. ಗಂಡು ಪಾಪುನೇ ಬೇಕು ಅಂತ ಹೇಳಿದ್ರು. ಯಾವ ಪಾಪು ಬೇಕು? ಮನೇಲಿ ನಾವೆಲ್ಲರೂ ಹೆಣ್ಮಕ್ಳೇ ಇರೋದು. ಅಂದ್ರೇನು? ಇವಾಗ ಬಂದ್ರೇನು ಹೇಳಮ್ಮ, ಏನೋ ಆಗಲ್ಲ. ಹಂಗೆ ಬಂದ್ರೆ ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನವ್ಯ ನಾರಾಯಣ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಸೊ ನಾವು ಊರಿಗೆ ಬಂದಿದ್ವಿ. ಸೊ ಈ ಆ್ಯಕ್ಚುಲಿ ಈ ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ, ಲಾಸ್ಟ್ ಟೈಮ್ ನಾನೊಂದು ವಿಡಿಯೋ ಮಾಡಿದ್ದೆ ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ. ಸೊ ಆವಾಗ ನಮ್ಮ ಅತ್ತೆ ನಮಗೆ ಗಂಡು ಪಾಪುನೇ ಬೇಕು ಅಂತ ಹೇಳಿದರು. ಸೊ ಈ ಟೈಮ್ ಮತ್ತೆ ನಮ್ಮ ಮನೆಗೊಂದು ಪುಟ್ಟು ಪಾಪು ಬರ್ತಾಯಿದೆ. ಸೊ ಹಾಗಾಗಿ ಈ ಟೈಮ್ ಏನು ಹೇಳ್ತಾರೆ ಕೇಳೋಣ ಅಂತ. ಯಾವ ಪಾಪು ಬೇಕು ಹೇಳಿ? ಅದು ಗಂಡಿಯಾಗಲಿ ಹೋಗು. ಸೊ ಇವರು ಹಿಂಗೆ ಹೇಳಿದ್ರು ಅಂತ ನೀವು ತಪ್ಪು ತಿಳ್ಕೊಬೇಡಿ. ಅಂದರೆ ನಮ್ಮ ಹಳ್ಳಿಯವ್ರ ಮನಸ್ಥಿತಿ ಅಂದರೆ ಹೆಂಗಿರುತ್ತೆ ಅಂದರೆ, ಏನೇ ಆಗಲಿ ಫಸ್ಟು ಗಂಡು ಮಗು ಆಗಬೇಕು ಅನ್ನೋದಿರುತ್ತೆ. ಅವ್ರು ತಪ್ಪು ಅಂತ ಹೇಳೋಕ್ಕಾಗಲ್ಲ ಅದನ್ನು. ಸೊ ಈಗಿನ ಜನ್ರೇಷನಲ್ಲಿ ಯಾವುದಾದ್ರೂ ಪರವಾಗಿಲ್ಲ, ಫಸ್ಟು ಮಗು ಆದರೆ ಸಾಕು ಅಂತ ಹೇಳ್ತೀವಿ. ಬಟ್ ನಮ್ಮ ಹಳ್ಳಿಯಲ್ಲಿ ಅದು ಉಳ್ಕೊಂಬಿಟ್ಟಿದೆ. ಇವರೇ ಅಂತಲ್ಲ, ನಮ್ಮ ಅತ್ತೆ ಅಂತಲ್ಲ, ಬೇರೆ ಯಾರನ್ನೋ ಹೋಗಿ ಕೇಳಿದ್ರು ಫಸ್ಟು ಗಂಡು ಪಾಪು ಹಾಕ್ಬಿಟ್ರೆ ಸಾಕಪ್ಪ ಅಂತ ಅಂತಾರೆ. ಕೆಲವೊಬ್ಬರು ಲಾಸ್ಟ್ ಟೈಮ್ ಕಮೆಂಟ್ ಹಾಕಿದ್ರಿ, ಅಂದರೆ ಏನು ಹಿಂಗೆ ಹೇಳ್ತಾರಲ್ಲ, ಅಂದರೆ ಹೆಣ್ಮಕ್ಳಿಗೆ ಬೆಲೆ ಇಲ್ವ ಅಂತ. ನಮ್ಮ ಮನೇಲಿ ನಾವೆಲ್ಲರೂ ಹೆಣ್ಮಕ್ಳೇ ಇರೋದು, ಮತ್ತು ಒಬ್ಬ ಗಂಡು ಮಗು. ಅಂದರೆ ತುಂಬ ಅವ್ರ ಮನೆಯಲ್ಲೂ ಇಬ್ಬರು ಹೆಣ್ಮಕ್ಳೇ ಇರೋದು. ಸೊ ಹಾಗಾಗಿ ನಮ್ಗೆ ಆ ಥರ ಇಲ್ಲ. ಬಟ್ ಇವರು ಹೆಣ್ಮಕ್ಳೇ ಇದ್ದಾರೆ, ಇವ್ರಿಗೂ ಅಕ್ಕ ತಂಗಿರೆಲ್ಲ ಇದ್ದಾರೆ. ಬಟ್ ಅವ್ರಿಗೆ ಹಂಗಲ್ಲ, ಅವ್ರಿಗೊಂದು ಇಷ್ಟ ಇರಲಿ, ಒಬ್ಬ ವಾರಸ್ದಾರ ಬೇಕು ಅನ್ನೋ ಒಂದು ಏನೋ ಖುಷಿ, ಹಂಗಾಗಿ ಅಷ್ಟೇ. ಅದನ್ನು ತಪ್ಪು ತಿಳ್ಕೊಳಕ್ಕೆ ಹೋಗಬೇಡಿ. ಜಸ್ಟ್ ನಾರ್ಮಲಾಗಿ ವೀಡಿಯೋ ಮಾಡಿದೆ. ಊರಲ್ಲಿ ಬಂದಾಗ ವೀಡಿಯೋ ಮಾಡಿದ್ರೆ ಚೆಂದ, ಅದನ್ನು ಮತ್ತೆ ನಾನೇ ನೋಡೋದಕ್ಕೆ ಖುಷಿ ಆಗುತ್ತೆ. ಹಂಗಾಗಿ ಮೋಸ ಇದು ಯಾರು ಇವನು? ಯಾರ ಮಗಪ್ಪ ನೀನು? ಯಾರ ಮಗ ಹೇಳ್ಬಿಡು. ಯಾರ ಮಗ ಮಗನೆ ಹೇಳು. ಯಾರ ಮಗ ಹೇಳು, ಬೇಗ ಕೇಕ್ ಕಟ್ ಮಾಡೋಣ. ಯಾರ ಮಗ? ಮಾಮೂನ್ ಮಗ ಅಂತೆ. ಮಾಮೂನ್ ಮಗ ಅಂತ ತಾನೆ, ಮತ್ತೆ ಅತ್ತೆ ಮಗ ಅಂತದೀಗ ಹೇಳು. ಯಾರ ಮಗ ನೀನು? ಈಗ ಬೇಕಾದ್ರೆ ಮಾವನ್ ಮಗ ಅಂತಾನೆ. ಇಲ್ಲ ನನ್ನ ಮಗ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ನೇಹಾ ಪೂರ್ವಿತ್. ಹ್ಯಾಪಿ ಬರ್ಡೇ ಟು ಯು. ಕಟ್ ಮಾಡು. ಅಲ್ಲ ಅವನು ನೋಡು, ಅವನು ಬೇಡ ಬೇಡ ಬೇಡ. ಐ ಗುಮ್ಮ, ಚೆನ್ನಾಗೈತಾ? ಅಲ್ಲಿ ಹೋಗ್. ಬೇಡ ಸುಂದರ ಮನಿಕಾ, ಬೇಡ ಬೇಡ ಸಾಕು. ಇವಳು ಬಂದು ನನ್ನ ನಾದಿನಿ ಮಗಳು. ಇವಳದು ಬರ್ಡೇ ಇತ್ತು ಇವತ್ತು. ನಾವು ಬೆಂಗಳೂರಿಂದ ಊರಿಗೆ ಹೋಗಿದ್ವಿ. ಸೊ ಹಾಗೆ ಪಕ್ಕದಲ್ಲೇ ಅವ್ರ ಊರೂ ಇರೋದು. ಸೊ ಕರ್ಕೊಂಡು ಬನ್ನಿ, ಹಂಗೆ ಕೇಕ್ನು ತೊಗೊಂಡು ಅಂತ ಚಂದುಗೆ ಹೇಳಿದ್ದೆ. ಸೊ ಹಂಗೆ ಅವ್ರನ್ನೂ ಕರ್ಕೊಂಡು ಕೇಕ್ ತೊಗೊಂಡು ಬಂದಿದ್ದರು. ಸೊ ಇವತ್ತು ಕಟ್ ಮಾಡಿಸಿದ್ವಿ. ಫುಲ್ ಖುಷಿಯಾದರು ಅವರು. ಅದಾದಮೇಲೆ ಊಟ ಮಾಡಿರಲಿಲ್ಲ ಯಾರೂ, ಎಲ್ಲರನ್ನೂ ಕೂತ್ಕೊಂಡು ಜೊತೆಗೆ ಊಟ ಮಾಡಿ ಅದಾದಮೇಲೆ ನಮ್ಮ ಅತ್ತೆ ಜೊತೆ ಸ್ವಲ್ಪ ಮಾತಾಡ್ತಾ ಕೂತ್ಕೊಂಡಿದ್ವಿ. ಅವ್ರು ಫುಲ್ ನಾಚ್ಕೋತಾಯಿದ್ರು. ನಾನು ವೀಡಿಯೋ ಮಾಡೋದಕ್ಕೆ ಹೋದರೆ ಫುಲ್ ನಾಚ್ಕೊಳ್ಳೋರು, ಬೇಡ 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 ತೆಗಿಬೇಡ ಅಂತ ಹೇಳಿಬಿಟ್ಟು. ಆಮೇಲೆ ಇದೇನಪ್ಪ ಅಂತ ಹೇಳಿದ್ರೆ, 2 ಬೆಳ್ಳು ಇಟ್ಕೊಂಡು ನಾವೇನಾದರೂ ಮನಸ್ಸಲ್ಲಿ ಅಂದ್ಕೊಂಡು, ಚಿಕ್ಕ ಮಕ್ಳು ಇರ್ತಾರಲ್ಲ, ಅಂದರೆ ಇವನ್ಕಿಂತ ತುಂಬ ಚಿಕ್ಕವರಾಗಿರ್ಬೇಕು, ಅಂದರೆ ನನ್ನ ಮಗ ಇದ್ದಾನಲ್ಲ ಅಷ್ಟು. ಸೊ ಅವ್ರಿಗೆ ಕಾಲು ಸಣ್ಣ ಮಾಡಿಕೊಂಡು 2 ಬೆಳ್ಳಲ್ಲಿ ನಾವೇನಾದರೂ ಅಂದ್ಕೊಂಡು ಹಿಡಿದ್ರೆ, ಅವರೇನಾದರೂ ಯಾವುದನ್ನು ಮುಡ್ತಾರೋ ಅದು ನಿಜ ಆಗುತ್ತೆ ಅಂತ ನಮ್ಮ ಅತ್ತೆ ಹೇಳಿದ್ದು. ಸೊ
ಸೊ ನಾರ್ಮಲಾಗಿ ಮುಂಚೆನೂ ನಾವು ಊರಲ್ಲಿದ್ದಾಗಲೂ ಯಾವುದಾದ್ರೂ ಒಂದು ಬೆರಳು ಏನಾದರೂ ಅಂದ್ಕೊಂಡು ಒಂದು ಬೆರಳು ಮುಟ್ಟಿದ್ರೆ ಓ ಆಗುತ್ತೆ ಆಗಲ್ಲ ಅನ್ನೋ ಆ ಥರ ಪ್ರಿಡಿಕ್ಟ್ ಮಾಡೋವು. ಸೊ ಆ ಥರ ಇಲ್ಲಿ ಈ ಇವನು ಚಿಕ್ಕವನಿದ್ದಲ್ಲ 2 ಬೆರಳಲ್ಲಿ ಏನೋ ಇಟ್ಕೊಂಡು ಮುಟ್ಟು ಅಂದರೆ ಅವನ ಬೆಳ್ಳನೇ ಹಂಗೆ ಇಟ್ಕೊತಾ ಇದ್ದ, ಮುಟ್ತಾ ಇರಲಿಲ್ಲ. ಸೊ ಇವಾಗ ಇವ್ರು ಏನು ಮಾಡ್ತಾಯಿದ್ದಾರೆ ಅಂತ ಹೇಳಿದ್ರೆ, ಇದ್ರ ಹೆಸ್ರು ಬಂದು ಕೊನ್ನಾರಿ ಅಂತ. ಇದು ಇವಾಗ ಇಟ್ಕೊಂಡಿದ್ದಾರಲ್ಲ ಹಸಿರಿಗೆ ಇದು ಹುಲ್ಲು ಥರ, ಅದ್ರ ಹೆಸ್ರು ಕೊನ್ನಾರಿ ಅಂತ ಹೇಳ್ಬಿಟ್ಟು ಇದನ್ನು ಅಲ್ಲೇ ಮನೆ ಹತ್ರ ಹುಟ್ಟಿತ್ತು, ಅದನ್ನು ಕಿತ್ಕೊಂಡು ಬಂದರು. ಇದನ್ನು ಹಿಂಗೆ ಇಟ್ಕೊಂಡು ಎಳೀತಿದಾರಲ್ಲ, ಇದನ್ನು ಅವರು ಎಳಿತಾರೆ, ಈ ಕಡೆ ಇರೋರು ಇಟ್ಕೊಂಡು ಎಳಿಬೇಕು. ಇದು ಏನೋ ಗೊತ್ತಾಗುತ್ತಂತೆ ನಮ್ಮ ಅತ್ತೆಗೆ ಇದರಿಂದ. ಅಂದರೆ ಯಾರಾದರೂ ಅವ್ರ ಮನೇಲಿ ಪ್ರೆಗ್ನೆಂಟ್ ಇದ್ದರೆ ಅದು ಹೆಣ್ಣು ಪಾಪು ಆಗುತ್ತಾ ಗಂಡು ಪಾಪು ಆಗುತ್ತಾ ಅಂತ ಗೊತ್ತಾಗುತ್ತಂತೆ ಅದನ್ನು ಎಳ್ದು ನೋಡೋದ್ರಿಂದ. ಫಸ್ಟು ನಾನು ನಮ್ಮ ಪ್ರೆಗ್ನೆನ್ಸಿಲಿ ಇವರು ಇದನ್ನ ಹಿಡ್ಕೊಂಡು ನೋಡಿದ್ರಂತೆ. ಸೊ ಇವ್ರಿಗೆ ಗೊತ್ತಾಗಿತ್ತಂತೆ. ಸೊ ಹಂಗೇ ಈಗಲೂ ಅದನ್ನು ಟ್ರೈ ಮಾಡ್ತಾಯಿದ್ರು, ಯಾವುದಾಗುತ್ತೆ ಅಂತ ನೋಡೋಣ, ಸರಿಯಾಗಿ ಹಿಡ್ಕೊ ಅಂತ ಹೇಳ್ಬಿಟ್ಟು ಅವಳ ಕೈಲಿ ಇಡ್ಸ್ಕೊಂಡು ಎಳೆದು ನೋಡ್ತಾಯಿದ್ರು. ಇದು ನನಗಂತೂ ಗೊತ್ತಿಲ್ಲ, ಅವರೇ ಹೇಳಿದ್ದು ಇದು ಅಂದರೆ ಹಿಂದೆ ಈ ಥರ ಎಲ್ಲ ಮಾಡ್ತಿದ್ರೇನೋ. ಸೊ ಹಾಗಾಗಿ ಅದನ್ನು ಈಗ ಅವರು ಮಾಡ್ತಾಯಿದ್ರು, ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಅದೇನು ಬಂತು ಅವ್ರಿಗೆ ಗೊತ್ತು ಅದೇನು ಅಂತ ಹೇಳ್ಬಿಟ್ಟು, ಅಯ್ಯೋ ಇದೇನು ಹಿಂಗೆ ಬಂತು ಅಂತ ಆಗ್ತಾಯಿದ್ರು. ಅಂದ್ರೇನು ಇವಾಗ ಹಂಗೆ ಬಂದ್ರೇನು? ಸರಿ ಇವಾಗ ಹಂಗೆ ಬಂದ್ರೆ ಏನು ಅಂತ ಹೇಳಿ ಹಂಗೆ ಬಂದರೆ ಏನು? ಹಂಗೆ ಬಂದರೆ ಏನು ಹೇಳಮ್ಮ? ಏನೋ ಆಗಲ್ಲ. ಹಂಗೆ ಬಂದರೆ ಏನಂತೆ? ಹೆಣ್ಣು ಪಾಪು. ಕಂಗ್ರ್ಯಾಚುಲೇಷನ್ಸ್. ಅದಾದಮೇಲೆ ಸುಮ್ಮನೆ ಅದೆಲ್ಲ ತಮಾಷೆಗೆ ಮಾಡಿಕೊಂಡು ಅದಾದಮೇಲೆ ಪಚ್ಚಿ ಎಲ್ಲ ಆಟ ಆಡಿದ್ವಿ. ಸ್ವಲ್ಪ ವೆದರ್ ಅಂತೂ ಸಕ್ಕತ್ತಾಗಿತ್ತು, ಫುಲ್ಲು ಜಿಡಿ ಮಳೆ ಥರ ಬರ್ತಾಯಿತ್ತು. ಒಂಥರ ಫೀಲ್ ಲೈಕ್ ಕೂರ್ಗು ಈ ಮಲೆನಾಡು ಸೈಡ್ ಥರ ಅನಿಸ್ತಾಯಿತ್ತು. ಸೊ ಅದಕ್ಕೆ ಮತ್ತೆ ಹೋಗೋಣ ಅದೇ ಕೆರ್ಪೇಟೆಗೆ ಅರಮನೆ ಕಲೆಕ್ಷನ್ಗೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿಬಿಟ್ಟು ಹೋಗ್ಬಿಟ್ಟು ಅಲ್ಲೊಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಅಲ್ಲಿಂದ ನಾವು ಹೊರಟಿದ್ದು ಒಂದು ಫಂಕ್ಷನ್ ಅಂತ ಹೇಳಿದ್ರೆ ದೇವ್ರ ಫಂಕ್ಷನು ಅಂತ ಮಾಡ್ತಾರೆ ಗೊತ್ತಾ. ಸೊ ಅದನ್ನು ಮಾಡ್ತಾಯಿದ್ರು, ಅಲ್ಲಿಗೆ ಹೋಗಿದ್ವಿ. ಸೊ ಅಲ್ಲಿಗೆ ಹೋಗಿ ಫಸ್ಟು ಟೆಂಪಲ್ಗೆ ಹೋಗಿ ದೇವ್ರ ಕೈ ಮೇಲೆ ಮುಕ್ಕೊಂಡು ಅದಾದಮೇಲೆ ಅಲ್ಲಿ ಊಟ ಮಾಡ್ಕೊಂಡ್ವಿ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ವೆದರು. ಹೆಂಗೆ ಅಂದರೆ ಫುಲ್ಲು ಗಾಳಿ ಜೊತೆಗೆ ಚಿಕ್ಕದು ಹನಿ ಬೀಳ್ತಾಯಿತ್ತು, ಸೋನೆ ಥರ ಒಳ್ಳೆ ಸಕ್ಕತ್ತಾಗಿತ್ತು. ಸೊ ಅದೆಲ್ಲ ಮುಗಿಸ್ಕೊಂಡು ಊಟ ಮಾಡಿಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ಮತ್ತು ನಾವು ನಮ್ಮ ಬೆಂಗಳೂರಿಗೆ ಬಂದ್ವಿ. ಅಷ್ಟೇ. ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ. ಥ್ಯಾಂಕ್ ಯು.